ವೀಕ್ಷಕರೇ, ಅಕ್ಟೋಬರ್ ತಿಂಗಳ ಧನುಸ್ಸು ರಾಶಿಯ ಮಾಸ ಭವಿಷ್ಯ. ಅಕ್ಟೋಬರ್ ತಿಂಗಳಲ್ಲಿ ಧನು ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನ ಧನು ರಾಶಿಯವರು ಅನುಸರಿಸಬೇಕಾಗತ್ತೆ, ಧನಪ್ರಾಪ್ತಿ ಯೋಗ ಇದೆಯಾ ಅನ್ನುವಂತಹ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂಥ ವಿಚಾರಗಳು ಈ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತಾ ಇರತಕ್ಕಂಥದ್ದು. 10 ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಧನು ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಫಲ ತಿಳಿಸ್ತಾ ಇರೋದ್ರಿಂದ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ 1, 8, 9, 10, 11, 17, 18ನೇ ತಾರೀಕು ತುಂಬಾ ಶುಭಪ್ರದವಾಗಿರ್ತಕ್ಕಂತಹ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು ಅಶುಭಕರವಾದ ದಿನಗಳಂತ ನೋಡೋದಾದ್ರೆ 2, 3, 4, 6, 24, 25 ಹಾಗೂ 26ನೇ ತಾರೀಕು ಅಶುಭಕರವಾಗಿರತಕ್ಕಂಥ ದಿನಗಳು. ಶುಭವಲ್ಲದ ದಿನಗಳಲ್ಲಿ ನಿಮ್ಮ ಬಹಳ ಮುಖ್ಯವಾದ ಕೆಲಸ ಏನಿದ್ರು ಮಾಡ್ಲಿಕ್ಕೆ ಹೋಗ್ಬೇಡಿ. ಶುಭಕಾರಕವಾದ ದಿನಗಳು ಅಂತ ಏನಿದಾವಲ್ಲ ಆ ದಿನಗಳಲ್ಲಿ ಬಹಳ ಮುಖ್ಯವಾದ ಕೆಲಸ ಇದ್ರೆ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ, ಅಕ್ಟೋಬರ್ ತಿಂಗಳಲ್ಲಿ ಧನು ರಾಶಿಯವರ ಒಂದು ಫಲವನ್ನ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ನಿಮ್ಮ ಹತ್ರ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ, ನಿಮ್ಮ ಒಂದು ಈ ತಿಂಗಳಲ್ಲಿ ಬಹಳಷ್ಟು ಅನುಕೂಲಕರವಾದ ಫಲ, ಬಹಳ ಮುಖ್ಯವಾಗಿರತಕ್ಕಂಥದ್ದು ಏನು ಅಂತಂದ್ರೆ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಹೌದು, ಕಷ್ಟಗಳು ಇರ್ಲಿ, ನಷ್ಟಗಳು ಇರ್ಲಿ, ತೊಂದರೆಗಳಿರ್ಲಿ, ನೀವು ಅದನ್ನ ಕಂಟಿನ್ಯೂ ಆಗಿ ಏನ್ ಮಾಡ್ತಾ ಬಂದಿದ್ದೀರಿ ಆ ಕೆಲಸದಿಂದ ಒಂದು ಒಳ್ಳೆ ಫಲ ಸಿಗುತ್ತೆ, ಬೆಲೆ ಸಿಗುತ್ತೆ, ಲಾಭ ಸಿಗುತ್ತೆ, ಪ್ರಯೋಜನ ಸಿಗುತ್ತೆ, ಮತ್ತೆ ಪ್ರಶಂಸೆ ಸಿಗುತ್ತೆ. ಹಿರಿಯ ಅಧಿಕಾರಿಗಳು, ನೀವು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಅಲ್ಲಿ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಬಹಳಷ್ಟು ಮನ್ನಣೆ ಸಿಗುತ್ತೆ, ಒಂದು ರೆಸ್ಪೆಕ್ಟ್ ಇರುತ್ತೆ, ಒಂದು ಬೆಲೆ ಸಿಗುತ್ತೆ. ಬಹಳಷ್ಟು ಜನರಿಗೆ ಪ್ರಮೋಷನ್ ಆಗುವಂತ ಸಂದರ್ಭಗಳು ಕೂಡ ಕಂಡು ಬರ್ಬೋದು. ಇನ್ನು ನೀವು ಖಾಸಗಿಯಾಗಿ ಯಾವ್ದೋ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದರಿಂದ ಒಂದು ಒಳ್ಳೆ ಲಾಭ ಸಿಗುತ್ತೆ, ಜನಗಳಿಗೆ ಅನುಕೂಲ ಆಗುತ್ತೆ, ಸಾರ್ವಜನಿಕರಿಗೂ ಕೂಡ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡ್ತೀರಿ. ನೋಡಿ, ನಾವು ಬೆಳೆಯುವಂಥದ್ದು ಅಷ್ಟೇ ಅಲ್ಲ, ನಾವು ಬೆಳೆಯೋದ್ರ ಜೊತೆಗೆ ಬೇರೆಯವರನ್ನು ಬೆಳೆಸ್ಬೇಕನ್ನುವಂತ ತತ್ವದಲ್ಲಿರ್ತಕ್ಕಂಥ ವ್ಯಕ್ತಿತ್ವ ನಿಮ್ದು. ಇದು ಏನಾಗುತ್ತೆ, ತುಂಬಾ ಲಾಭಕಾರಕ ಆಗುತ್ತೆ, ತುಂಬಾ ಉಪಯೋಗ ಆಗುತ್ತೆ, ತುಂಬಾ ಪ್ರಯೋಜನ ಆಗುತ್ತೆ. ಯಾಕಂತಂದ್ರೆ ಇದು ಜೀವನದಲ್ಲಿ ಅತ್ಯಂತ ಯಶಸ್ವಿ ಆಗುವಂತ ಸಂದರ್ಭಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ಇಂತಹ ಒಂದು ಫಲ ಇದ್ದಾಗ ಏನಾಗುತ್ತೆ, ಕೆಲಸ ಯಾರು ಪ್ರೀತಿಸ್ತಾರೆ ಅವರು ಆರ್ಥಿಕವಾಗಿ ಜೀವನ ಪರ್ಯಂತ ಸುಖವಾಗಿರ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಇದೆ. ನೀವು ಕೂಡ ಏನೋ ಒಂದು ಒಳ್ಳೆ ಫಲ ಸಿಗುತ್ತೆ ಅಂತ ತಿಳ್ಕೊಂಡು ಮನೇಲಿ ಕುಂತ್ರೆ ಆಗಲ್ಲ. ನಿಮ್ಮ ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿ ಬೇಕು. ನಿಮ್ಮ ಪರಿಶ್ರಮ, ನಿಮ್ಮ ಪ್ರಯತ್ನದ ಫಲದಿಂದ ನೋಡಿ, ಜೀವನದಲ್ಲಿ ಯಾವ್ದಾದ್ರೂ ಒಬ್ಬ ವ್ಯಕ್ತಿ ಸಕ್ಸಸ್ ಆಗಿದ್ದಾನೆ, ಅವನ ಜೀವನದಲ್ಲಿ ಬಹಳ ಟಾಪ್ ಲೆವೆಲ್ ಅಲ್ಲಿ ನಿಂತಿದ್ದಾನೆ ಅಂತ ನೀವು ಯಾರನ್ನಾದ್ರೂ ನೋಡಿದ್ದೀರಿ ಅಂತಂದ್ರೆ ಅವನ ಹಿಂದಿನ ಪರಿಶ್ರಮನು ನೋಡ್ಬೇಕಲ್ವಾ. ಯಾರು ಕೂಡ ಸುಮ್ನೆ ಯಶಸ್ಸು ಅನ್ನುವಂಥದ್ದು ಯಾವ ಅಂಗಡಿಯಲ್ಲಿಟ್ಟು ಮಾರುವಂತ ವಸ್ತು ಅಲ್ಲ. ನಾವು ಆ ನಿಟ್ಟಿನಲ್ಲಿ ನಿರಂತರವಾದ ಪರಿಶ್ರಮ ಪಟ್ಟಾಗ ಮಾತ್ರ ಸಿಗುವಂತ ಯಶಸ್ಸಿದೆಯಲ್ಲ, ಅದು ಬಹಳ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಅಂತ ಯೋಗ, ಅಂತ ಅವಕಾಶಗಳು ನಿಮಗೆ ಇರತಕ್ಕಂಥದ್ರಿಂದ ಖಂಡಿತವಾಗ್ಲೂ ಈ ವಿಡಿಯೋದಿಂದ ತಿಳ್ಕೊಬೇಕಾಗಿರುವಂತ ಬಹುಮುಖ್ಯ ಅಂಶ ಅಂತನೂ ಹೇಳ್ಬೋದು ನಾನು. ಅದನ್ನ ನೀವು ಉಪಯೋಗ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಎಷ್ಟೇ ಒತ್ತಡ ಇರಲಿ, ಎಷ್ಟೇ ತೊಂದರೆಗಳಿದ್ರು ಕೂಡ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ. ನಿಮಗೆ ಈ ತಿಂಗಳಲ್ಲಿ ಅದ್ಭುತವಾದ ಫಲ ಸಿಗುತ್ತೆ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಸಹೋದರ ವರ್ಗದಿಂದ, ರಿಲೇಷನ್ ನಿಂದ ನಿಮಗೆ ತುಂಬಾ ಒಂದು ಅನುಕೂಲಕರವಾದಂತಹ ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ. ಮತ್ತೆ ಕೆಲವೊಂದು ಬೆಳೀತಾ ಇದ್ದಂತ ಸಂದರ್ಭದಲ್ಲಿ ವಿರೋಧಿಗಳು ಇರ್ಲೇಬೇಕಲ್ವಾ. ವಿರೋಧಿಗಳು ಇಲ್ಲದೆ ಇದ್ರೆ ಜೀವನದಲ್ಲಿ ಹೇಗೆ? ಯಾಕಂತ ನಿಮ್ಮ ಯಶಸ್ಸನ್ನ ನೋಡಿ ಸಹಿಸದೇ ಇರ್ತಕ್ಕಂಥ ಬಹಳಷ್ಟು ಜನ ಇರ್ತಾರೆ. ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಬಹಳ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ, ಬಹಳಷ್ಟು ವಿಚಾರಗಳಿದಾವೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ?
ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ. 80 ರಿಂದ 100 ಪುಟ ಇರುತ್ತೆ. ನಿಮ್ಮದೇ ಜನ್ಮ ಜಾತಕ ಫಲ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು. ಅದು ಕೂಡ ನೀವು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ JB ಪ್ರೆಡಿಕ್ಷನ್ಸ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದ್ರ ಉಪಯೋಗ ಈಗಲೇ ಪಡ್ಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ನೋಡಿ, ನಾವು ಬೆಳಿಬೇಕಾದ್ರೆ ಬಹಳಷ್ಟು ಜನ ಕಾಲು ಎಳೆಯವರು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ನೀವು ಕೇರ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅವ್ರೇನಂದ್ರು ಇವ್ರೇನಂದ್ರು ಅನ್ನುವಂತಹ ಒಂದು ಸಮಯವನ್ನ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಅವ್ರ ಬಗ್ಗೆ ಚಿಂತೆನೂ ಮಾಡ್ಲಿಕ್ಕೆ ಹೋಗ್ಬೇಡಿ, ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೋಗ್ತಾ ಇರ್ಬೇಕು, ನಡೀತಾ ಇರ್ಬೇಕು. ನಾವಾಯ್ತು, ನಮ್ ಕೆಲಸ ಆಯ್ತು, ನಮ್ ಜೀವನ ಆಯ್ತು. ನಮ್ಮ ಜೀವನವೇ ಮತ್ತೊಬ್ಬರಿಗೆ ಮಾದರಿ ಆಗ್ಬೇಕು, ಆದರ್ಶ ಆಗ್ಬೇಕು, ಬಹಳಷ್ಟು ಜನರಿಗೆ ಇನ್ಸ್ಪೈರ್ ಆಗ್ಬೇಕು. ಇನ್ನು ನಮ್ಮ ಶತ್ರುಗಳಿಗೆ ನಮ್ಮ ಜೀವನವೇ ಉತ್ತರ ಆಗಬೇಕು. ನಾವು ವಾದದಿಂದವೋ ಅಥವಾ ಮನಸ್ತಾಪದಿಂದವೋ ಅವ್ರಿಗೆ ನೋಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಯಶಸ್ಸು, ನಮ್ಮ ಏಳಿಗೆ, ನಾವು ಅವರನ್ನ ಪ್ರೀತಿಸುವಂತ ಪ್ರಯತ್ನ ಮಾಡೋಣ. ಅವರು ದ್ವೇಷ ಮಾಡಿದ್ರು ಕೂಡ ನಮ್ಮ ಯಶಸ್ಸು ಅವರಿಗೆ ಉತ್ತರ ಕೊಡುತ್ತೆ. ಈ ರೀತಿಯಾಗಿ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡಿ, ನಿಮಗೆ ಖಂಡಿತವಾಗಿಯೂ ಒಳ್ಳೆ ಫಲ ಸಿಗುತ್ತೆ. ಈ ವಿಡಿಯೋದಿಂದ ಉಪಯೋಗಿಸ್ಕೋಬೇಕಾಗಿರುವಂತ ಮತ್ತೊಂದು ಅಂಶ ಅಂತ ಹೇಳ್ಬೋದು. ಇನ್ನು ಕೆಲಸದಲ್ಲಿ ಎಷ್ಟೇ ಒತ್ತಡ ಇದ್ರೂ ಅದನ್ನು ಪ್ರೀತಿಸ್ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ರಿಂದ ಆ ಒತ್ತಡ ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ವ್ಯಾಪಾರದಲ್ಲಿ ಹಾಕಿರ್ತಕ್ಕಂಥ ಬಂಡವಾಳಕ್ಕೆ ನಿಮಗೆ ಲಾಭ ಸಿಗುವಂತ ಸನ್ನಿವೇಶಗಳಿದೆ. ಉಪಯೋಗಿಸ್ಕೋಬೇಕು ನೀವು ಈ ಸಂದರ್ಭ. ಯಾಕಂದ್ರೆ ಉಪಯೋಗಿಸ್ಕೊಂಡ್ರೆ ಖಂಡಿತ ಒಳ್ಳೇದಾಗುತ್ತೆ. ಇನ್ನೊಂದು ಎಚ್ಚರಿಕೆ ಏನಂತಂದ್ರೆ, ಈ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು. ಅನವಶ್ಯಕವಾಗಿ ಮೊಬೈಲ್ ಬಳಕೆ ಮಾಡಬಾರ್ದು. ಅದರಿಂದ ಸಮಯ ವ್ಯರ್ಥ ಆಗುತ್ತೆ. ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತೆ. ಹಾಗಾಗಿ ಸಮಯಕ್ಕೆ ಬಹಳ ಮಹತ್ವ ಕೊಡಿ, ಬೆಲೆ ಕೊಡಿ, ಉದ್ಯೋಗಕ್ಕೆ ಹೆಚ್ಚಿನ ಒತ್ತು ಕೊಡಿ. ಇನ್ನು ಈ ಹಳೆಯ ಸಾಲ ಮರುಪಾವತಿ ಮಾಡ್ತಕ್ಕಂಥದ್ದು. ಯಾರಿಗೋ ಸಾಲ ಕೊಡಬೇಕಿತ್ತು ಅಂತಂದ್ರೆ ಅದು ಕೊಟ್ಟು ಬಿಡ್ತೀರಿ. ನಿಮಗೆ ಯಾವ್ದೋ ದುಡ್ಡು ಬರೋದಿದೆ ಅಂತಂದ್ರೆ ಅದು ಬರ್ತವೆ. ಅದನ್ನ ಬುದ್ಧಿವಂತಿಕೆಯಿಂದ ಸರಿ ಮಾಡ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡಿ. ಇನ್ನು ಪ್ರೇಮಿಗಳಿಗೆ ತುಂಬಾ ಉತ್ತಮವಾದಂತ ಫಲ ಇದೆ. ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳುವಿಕೆ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಇದರಿಂದ ಮನೆಯಲ್ಲೂ ಕೂಡ ಒಂದು ನೆಮ್ಮದಿಯಾಗಿರ್ತಕ್ಕಂತಹ ವಾತಾವರಣ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಈ ಪತಿಯ ಕಡೆಯಿಂದ, ಪತ್ನಿಯ ಕಡೆಯಿಂದ ನಿಮಗೆ ಒಳ್ಳೆಯ ಲಾಭಗಳು, ಅನುಕೂಲಗಳು, ಒಳ್ಳೆಯ ಫಲಗಳು ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಶತ್ರುಗಳಿಗೆ ನೀವು ಬೀಟ್ ಮಾಡ್ತೀರಿ, ಅಂದ್ರೆ ಅವರಿಗೆ ಸೋಲಿಸ್ತೀರಿ. ಯಾವ ರೀತಿ? ಈ ಹೊಡೆದಾಟದಲ್ಲೆಲ್ಲ ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಯಶಸ್ಸಿನಿಂದ ಅವರನ್ನ ಸೋಲಿಸಿ ಮುಂದೆ ನುಗ್ಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಎಲ್ಲರನ್ನು ಪ್ರೀತಿಸಿ ಮುನ್ನುಗ್ಗುವಂತ ಪ್ರಯತ್ನ ಮಾಡಿ. ಇನ್ನು ಮನೆಗೆ ಶುಭ ಸಮಾಚಾರ ಕೇಳಿ ಬರುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಒಳ್ಳೆ ಸುದ್ದಿ ನಿಮಗೆ ಸಿಗುತ್ತೆ. ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನಿಮಗೆ ಅದು ಸರಿಯಾಗುವಂತಹ ಸನ್ನಿವೇಶಗಳಿದೆ. ಆರೋಗ್ಯ ವೃದ್ಧಿ ಆಗುತ್ತೆ. ಬಂಧುಗಳ ಆಗಮನದಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತೆ. ಯಾವುದಾದ್ರೂ ವಿಶೇಷ ಕ್ಷೇತ್ರಗಳು, ವಿಶೇಷ ಸ್ಥಳಗಳಿಗೆ ಭೇಟಿ ಕೊಡುವಂತಹ ಸನ್ನಿವೇಶದಿಂದನೂ ಕೂಡ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಕೆಲಸ ಕಾರ್ಯಗಳು ಪೂರ್ಣಗೊಳಿಸುವಂತಹ ಸನ್ನಿವೇಶಗಳಿದೆ. ನಿಂತು ಹೋಗಿರುವಂತಹ ಕೆಲಸಗಳಿಗೆ ಮರುಚಾಲನೆ ಸಿಗುವಂತಹ ಸಾಧ್ಯತೆಗಳಿದೆ. ಮಕ್ಕಳೊಂದಿಗೆ ಹೆಚ್ಚಿನ ಸಮಯವನ್ನ ಕಳೆಯುವಂತಹ ಸನ್ನಿವೇಶ, ಹಳೆ ಜಾಗಗಳು ನೋಡುವಂತಹದ್ದು, ಅದರಿಂದ ಖುಷಿ ಪಡುವಂತಹ ಸನ್ನಿವೇಶಗಳು ಕೂಡ
ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ವ್ಯಾಪಾರದಲ್ಲಿ ನಿಮ್ಮ ಪ್ರಯತ್ನದಿಂದ ಹೆಚ್ಚಿನ ಲಾಭವನ್ನ ಪಡ್ಕೋಬಹುದು. ಈಗ ಇರುವಂತ ಫಲದ ಜೊತೆಗೆ ಇನ್ನೊಂದಿಷ್ಟು ಎಫರ್ಟ್ ಹಾಕಿದ್ರೆ ಇನ್ನೂ ಅದ್ಭುತವಾದಂತ ಫಲ ಸಿಗುತ್ತೆ ಅನ್ನುವಂಥದ್ದು ಈ ಮಾತಿನ ಅರ್ಥ. ವಿದ್ಯಾರ್ಥಿಗಳ ಮನಸ್ಸು ಸ್ವಲ್ಪ ಚಂಚಲ ಇರುತ್ತೆ, ಆದ್ರೂ ಕೂಡ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು, ಓದಿನ ಮೇಲೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ಬೇಕು, ಸ್ವಲ್ಪ ಧೈರ್ಯ ಮಾಡ್ಬೇಕು. ಒಳಗೆ ಮನಸ್ಸಿನಲ್ಲಿ ಏನೋ ಒಂಥರ ಆತಂಕ ಇರುತ್ತೆ, ಭಯ ಇರುತ್ತೆ. ಸಕ್ಸಸ್ ಆಗುತ್ತಾ ಆಗಲ್ವಾ, ಎಕ್ಸಾಮ್ ಅಲ್ಲಿ ನನ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಅಥವಾ ಕೆಲಸ ಸಿಗುತ್ತಾ, ಈ ರೀತಿಯಾದಂತಹ ಅನೇಕ ಗೊಂದಲದ ವಿಚಾರಗಳು ತಲೆಯಲ್ಲಿರುತ್ತೆ. ಅದನ್ನೆಲ್ಲ ತೆಗೆದುಹಾಕ್ಬೇಕು, ಮುನ್ನುಗ್ತಾ ಇರಬೇಕು. ಒಳ್ಳೆ ಯಶಸ್ಸು ಸಿಗುವಂತಹ ಸನ್ನಿವೇಶಗಳಿದೆ. ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗುತ್ತೆ. ಇನ್ನು ರಾಜಕಾರಣಿಗಳು ನಿರ್ಧಾರ ಸ್ವಲ್ಪ ಆತುರದ ನಿರ್ಧಾರ ಬೇಡ. ಏನೋ ಒಂಥರ ಎಲ್ಲ ನನ್ನ ಪರವಾಗಿದೆ ಅಂತ ತಿಳ್ಕೊಂಡು ಸಡನ್ ಆಗಿ ದುಡುಕ್ ಬಿಡೋದು, ಮುನ್ನುಗ್ಗುವಂಥದ್ದು, ಅತಿ ಆಶೆಗೆ ಹೋಗುವಂತ ಪ್ರಯತ್ನವನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಇರುವಂತಹ ಸಿಚುವೇಶನ್ ಅನ್ನು ಸರಿಯಾಗಿ ನಿಭಾಯಿಸುವಂತ ಪ್ರಯತ್ನವನ್ನು ಮಾಡಿ ಒಳ್ಳೆ ಫಲ ಸಿಗುತ್ತೆ. ರಾಜಕಾರಣಿಗಳು ಕೂಡ ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾರೆ. ಈ ಸಂಘ ಸಂಸ್ಥೆಗಳನ್ನು ನಡೆಸುವಂತವ್ರು ರಾಜಕಾರಣಿಗಳು ಒಳ್ಳೆಯ ಒಂದು ಸುಭದ್ರ ಸ್ಥಿತಿಯಲ್ಲಿ ಇರ್ತಾರೆ. ಅದನ್ನು ಯಥಾಸ್ಥಿತಿಯಾಗಿ ಉಳಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಕಲಾವಿದರಿಗಂತೂ ಒಳ್ಳೆ ಅವಕಾಶಗಳು ಸಿಗುತ್ತೆ. ಈ ಚಿತ್ರೋದ್ಯಮ ಅಥವಾ ಗ್ರಾಮೀಣ ಮಟ್ಟ, ಸೋಷಿಯಲ್ ಮೀಡಿಯಾ, ಟಿವಿ ಮಾಧ್ಯಮ, ಇಂತಹ ಒಂದು ಕಲಾವಿದರಿಗೆ ಅದ್ಭುತವಾಗಿರತಕ್ಕಂತಹ ಫಲಗಳು ಕೂಡ ಸಿಗುವಂತಹ ಸನ್ನಿವೇಶಗಳಿದೆ. ಅಂದ್ರೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಒಳ್ಳೆ ಫಲ ಅಂತೂ ಸ್ಪಷ್ಟವಾಗಿದೆ. ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ. ಅದನ್ನ ಎಚ್ಚರಿಕೆಗಳನ್ನ ಫಾಲೋ ಮಾಡಿದ್ರೆ ಇನ್ನೂ ಒಳ್ಳೆ ಫಲ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ನನಗಂತೂ ತುಂಬಾ ಖುಷಿಯಾಗಿದೆ. ಇನ್ನು ಪರಿಹಾರ ತಿಳಿಸ್ಬೇಕಲ್ವಾ ನಿಮ್ಗೆ? ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರತಕ್ಕಂಥ ವಿಡಿಯೋವನ್ನು ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಪರಿಹಾರ ಅಂತ ನೋಡಿದ್ರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನವನ್ನ ತೆಗೆದುಕೊಳ್ತಕ್ಕಂಥದ್ದು, ಜೊತೆಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಶುಕ್ರವಾರ ಪಾರ್ವತಿ ದೇವಿಗೆ ದೀಪಾರಾಧನೆಯನ್ನ ಮಾಡ್ತಕ್ಕಂಥದ್ರಿಂದ ಅತ್ಯಂತ ಒಳ್ಳೆ ಫಲ ಸಿಗುತ್ತೆ. ದುರ್ಗಾ ಮಾತೆಗೆ ಪೂಜೆಯನ್ನ ಮಾಡ್ಕೊಳ್ಳಿ, ಪಾರ್ವತಿ ದೇವಿಯ ಪೂಜೆ ಮಾಡಿ, ಲಕ್ಷ್ಮೀ ಮಾತೆಯ ಪೂಜೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.